ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ಸ್ ಮೇಲೆ. ಸರಿನಾ? ಸೊ ಅವ್ರು ಏನ್ ಕೇಳ್ತಾರೆ, ಫೈಂಡ್ ದ ಯೂನಿಕ್ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಫಾರ್ ದ ರೆಗ್ಯುಲರ್ ಸ್ಟಾಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ವೆರಿ ಈಸಿ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಬರಿಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು. ಸರಿನಾ? ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. ಫಸ್ಟ್ ಗಿವನ್ ಅಂತ ಬರ್ಕೊಳ್ಳಿ. ಏನಂತ ಕೊಟ್ಟಿದ್ದಾರೆ ಅವರು? ಗಿವನ್ ಮ್ಯಾಟ್ರಿಕ್ಸ್ ಎ ಅನ್ನ ಕೊಟ್ಟಿದ್ದಾರೆ. ಸೊ ಎ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. 3/4 1/4 1/2 1/2. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಫೈಂಡ್ ವಿ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ. ಸರಿನಾ? ವಿ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ವೇರ್ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 1 ಅಂತಂದ್ರೆ ಇವರಿಬ್ರು ಕೂಡ ನಾನು ಏನಾದ್ರೂ ಆಡ್ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 1ಗೆ ಈಕ್ವಲ್ ಆಗಿರುತ್ತೆ ಅಂತ. ನೆಕ್ಸ್ಟ್ therefore VA is equal to V ಅಂತ ನಾನು ಕಂಡುಹಿಡಿಬೇಕು. ಸರಿನಾ? VA is equal to V ಅಂತ. ಸೊ V ಜಾಗದಲ್ಲಿ ಏನಿರೋದು ಎಕ್ಸ್ ಕಾಮ ವೈ ಇದೆ. ಸೊ ಎಕ್ಸ್ ಕಾಮ ವೈ. ನೆಕ್ಸ್ಟ್ ಇದೊಂಥರ ಮ್ಯಾಟ್ರಿಕ್ಸ್ ಇದ್ದಂಗೆ ಎಕ್ಸ್ ಕಾಮನಾದ್ರೂ ಹಾಕಿ, ಇಲ್ಲ ಅಂತಂದ್ರೆ ಮಾಮೂಲಿ ಬರ್ಕೊಳ್ಳಿ. ನೆಕ್ಸ್ಟ್ ಎ ವ್ಯಾಲ್ಯೂ ಏನಿದೆ ಅವರೇ ಕೊಟ್ಟಿದ್ದಾರೆ, 3/4, ನೆಕ್ಸ್ಟ್ 1/4, ನೆಕ್ಸ್ಟ್ 1/2, ನೆಕ್ಸ್ಟ್ 1/2 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕಾಮ ವೈ. ಸರಿನಾ? ಈ ತರನೇ ಬರ್ಕೋಬೇಕು. ಈಗ ಇವರಿಬ್ರು ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಗೊತ್ತಲ್ವ? ಮಲ್ಟಿಪ್ಲೈ ಮಾಡೋದು ಯಾವ ರೀತಿ ಅಂತ? 1 2 1 2 ಈ ತರ ಮಲ್ಟಿಪ್ಲೈ ಮಾಡ್ಬೇಕು. ಫಸ್ಟ್ 1 2 ಇದು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 3/4 ಇಲ್ಲಿ ಬರೀತೀನಿ ನೋಡಿ, ಎಕ್ಸ್ ಇಂಟು 3/4. ನೆಕ್ಸ್ಟ್ ಸರಿನಾ? ನೆಕ್ಸ್ಟ್ ವೈ ಇಂಟು 1/2. ನೆಕ್ಸ್ಟ್ ಪ್ಲಸ್ ವೈ ಇಂಟು 1/2. ಸರಿನಾ? ಪ್ಲಸ್ y ಇಂಟು 1/2. ನೆಕ್ಸ್ಟ್ ಇದಾಯ್ತಾ? ಈ ರೋಗ ಹೋಗೋಣ ಇವಾಗ. ಸರಿನಾ? ಈ ರೋಗೆ ಎಕ್ಸ್ ಇಂಟು 1/4 ಪ್ಲಸ್ ವೈ ಇಂಟು 1/2 ಪ್ಲಸ್ ವೈ ಇಂಟು 1/2 whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕಾಮ ವೈ. ಸರಿನಾ? ಈ ತರ ಬರೀತಾ ಹೋಗ್ಬೇಕು. ಗೊತ್ತಾಯ್ತಾ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅಂತ? 1 2 ನೆಕ್ಸ್ಟ್ 1 2 ಆ್ಯಡ್ ಮಾಡ್ತಾ ಹೋಗ್ಬೇಕು. ಎಕ್ಸ್ ಇಂಟು 3/4 ಪ್ಲಸ್ ವೈ ಇಂಟು 1/2, ಎಕ್ಸ್ ಇಂಟು 1/4 ಪ್ಲಸ್ ವೈ ಇಂಟು 1/2. ಸೊ ವ್ಯಾಲ್ಯೂ ಏನಾಗುತ್ತೆ? ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಕ್ಸ್ ಇಂಟು 3/4 ಅಂತ ಅಂದರೆ 3x ಹೋಲ್ ಡಿವೈಡೆಡ್ ಬೈ 4 ಪ್ಲಸ್ ವೈ ಬೈ 2. ಸರಿನಾ? ಇದು 4 ಅಲ್ಲ, ಇದು ವೈ ಗೊತ್ತಿರಬೇಕು. ವೈ ಈ ಥರ ಬರೆದ್ಬಿಡ್ತೀನಿ, ಒಂದೊಂದ್ಸಲಿ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ x/4 ಪ್ಲಸ್ y/2 whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕಾಮ ವೈ. ಸೊ ಈಗ ಏನು ಮಾಡ್ತೀನಿ ಅಂತ ಅಂದರೆ ಈ ಪೊಸಿಷನ್ಗಳನ್ನು ಈಕ್ವೇಟ್ ಮಾಡ್ತಾ ಹೋಗ್ತೀನಿ. ಸೊ 3x/4 ಪ್ಲಸ್ y/2 ವಿಲ್ ಬಿ ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ x/4 ಪ್ಲಸ್ y/2 ವಿಲ್ ಬಿ ಈಕ್ವಲ್ ಟು ವೈ. ಸರಿನಾ? ಈ ಥರ ಈಕ್ವೇಟ್ ಮಾಡ್ಕೋಬೇಕು. ಗೊತ್ತಾಯ್ತಾ ಯಾವ ರೀತಿ ಅಂತ? ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್. ಸೊ ಈಗ ಏನ್ ಮಾಡ್ತೀನಿ ಅಂತ ಅಂದ್ರೆ ನಾನು ಎಲ್ ಸಿ ಎಂ ಅನ್ನ ಕಂಡುಹಿಡಿತೀನಿ ಇವರಿಬ್ರಿಗೂ ಕೂಡ. ಸೊ ಎಲ್ ಸಿ ಎಂ ಏನಾಗುತ್ತೆ ಇಬ್ರಿಗೂ ಕೂಡ ಅಂತಂದ್ರೆ 4 ಮತ್ತೆ 2ಗೆ 2 2s 4 2 1s 2. ಫರ್ದರ್ ನಾನು ಮಾಡೋದಕ್ಕಾಗಲ್ಲ ಎಲ್ ಸಿ ಎಂ. ಸೊ 2 2s 4 4 1s 4. ಸೊ 4 ಇಸ್ ದ ಎಲ್ ಸಿ ಎಂ. ಸೊ ಅದನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಎಲ್ಲದಕ್ಕೂ ಕೂಡ. 4 3s ಏನಾಗುತ್ತೆ ನೋಡಿ, 4 ಇಂಟು 3x/4 ಪ್ಲಸ್ 4 ಇಂಟು y ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು 4 ಇಂಟು ಎಕ್ಸ್. ನೆಕ್ಸ್ಟ್ ಈ ಕಡೆನೂ ಕೂಡ 4 ಮತ್ತೆ 2ನೇ ಡಿನಾಮಿನೇಟರ್ ಅಲ್ಲಿ ಇರೋದು. ಸೊ ನಮಗೆ ಎಲ್ ಸಿ ಎಂ 4 ಬರುತ್ತೆ. ಸೊ 4 ಇಂಟು x/4 ಪ್ಲಸ್ 4 ಇಂಟು y ಡಿವೈಡೆಡ್ ಬೈ 2 ವಿಲ್ ಬಿ ಈಕ್ವಲ್ ಟು 4y. ಸರಿನಾ? ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. 4 4 ಕ್ಯಾನ್ಸಲ್ ಆಗುತ್ತೆ, 3x ಮಾತ್ರ ಉಳ್ಕೊಂತು, ಪ್ಲಸ್ 2 1s 2 2s. ಸೊ 2y ವಿಲ್ ಬಿ ಈಕ್ವಲ್ ಟು 4x. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ, 4 4 ಕ್ಯಾನ್ಸಲ್ ಆಗುತ್ತೆ, ಸೊ ಎಕ್ಸ್ ಮಾತ್ರ ಉಳ್ಕೊಂತು, ಪ್ಲಸ್ 2 1s 2 2s. ಸೊ 2y ವಿಲ್ ಬಿ ಈಕ್ವಲ್ ಟು 4y ಮಾತ್ರ ಉಳ್ಕೊಂತು. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಸೊ ಲೆಟ್ ಮೀ ಕಾಲ್ ದಿಸ್ ಈಕ್ವೇಶನ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ತೊಂತೀನಿ. ನೆಕ್ಸ್ಟ್ ಇದು ಈಕ್ವೇಶನ್ ನಂಬರ್ 2 ಆಗುತ್ತೆ, ಇದು ಈಕ್ವೇಶನ್ ನಂಬರ್ 3 ಆಗುತ್ತೆ. ಸರಿನಾ? ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2, ಈಕ್ವೇಶನ್ ನಂಬರ್ 3. ಸೊ ಈಗ ಫ್ರಮ್ ಈಕ್ವೇಶನ್ 1 ಅಂತ ತೊಳಿ. ಫ್ರಮ್ ಈಕ್ವೇಶನ್ 1 ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದು ವ್ಯಾಲ್ಯೂನ ಕಂಡುಹಿಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸ್ ವ್ಯಾಲ್ಯೂನ ಇಟ್ಕೊಂಡೆ ಅಂತ ಅನ್ಕೊಳ್ಳಿ. ಸೊ ವೈ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನ ನಾನು ಈ ಕಡೆ ಇಟ್ಕೊಂಡೆ ಅಂತಂದ್ರೆ 1 - y ಆಗುತ್ತಲ್ವಾ? ನೋಡಿ ಇಲ್ಲಿ y ಅನ್ನ ಆ ಕಡೆ ಕಳಿಸಿದ ತಕ್ಷಣ 1 - y ಆಯಿತು.
ಸೊ ಈಗ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ. ಸೊ ಈ ಎಕ್ಸ್ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಇವರಿಬ್ಬರಲ್ಲಿ ಯಾವುದಕ್ಕಾರ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ ಈಕ್ವೇಷನ್ ನಂಬರ್ 4. ಸೊ ಇದರಲ್ಲಿ ನಾವು ಪ್ಲೇಸ್ ಮಾಡ್ತಾ ಹೋಗೋಣ. ಇವರೆರಡರಲ್ಲಿ ಯಾವುದಕ್ಕಾರ ಪ್ಲೇಸ್ ಮಾಡ್ಬೋದು. ಸೊ ಈಕ್ವೇಷನ್ 4 ಇನ್ ಈಕ್ವೇಷನ್ ನಂಬರ್ 3 ಅಂತ ಕೊಡ್ತೀನಿ. ಯಾವುದಕ್ಕಾದ್ರೂ ನೀವು ಹಾಕ್ಬೋದು. ಸೊ ಎಕ್ಸ್ ನೋಡಿ, ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಮೈನಸ್ ವೈ ಹಾಕಿದ್ರೆ ಆಯಿತು. 1 ಮೈನಸ್ ವೈ ಪ್ಲಸ್ 2y ಹಂಗೆ ಉಳ್ಕೊಳುತ್ತೆ, ವಿಲ್ ಬಿ ಈಕ್ವಲ್ ಟು 4y. ಸರಿನಾ? ನೋಡಿ ಇಲ್ಲಿ ಮೈನಸ್ ವೈ ಪ್ಲಸ್ 2y ಅಂತಂದ್ರೆ ಎಷ್ಟಾಗುತ್ತೆ? 1 ಮಾತ್ರ ಉಳ್ಕೊಂತು. ಸೊ ಇಲ್ಲಿ ಏನಿಲ್ಲ ಅಂತಂದ್ರೆ 1 ಇದ್ದಂಗಲ್ವಾ. ಸೊ 2y ಮೈನಸ್ ವೈ ಅಂತಂದ್ರೆ ಏನಾಯ್ತು? 1y ಮಾತ್ರ ಉಳ್ಕೊಂತು. ಸೊ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 4y. ಸೊ ಈಗ ಪ್ಲಸ್ ವೈ ಅನ್ನ ಆ ಕಡೆ ಕಳಿಸ್ತೀನಿ. ಏನಾಗುತ್ತೆ? 1 ವಿಲ್ ಬಿ ಈಕ್ವಲ್ ಟು 4y ಮೈನಸ್ ವೈ ಆಗುತ್ತೆ. ಸೊ 1 ವಿಲ್ ಬಿ ಈಕ್ವಲ್ ಟು 3y ಮಾತ್ರ ಉಳ್ಕೊಂತು. ನನಗೆ ಬೇಕಾಗಿರೋದು y ವ್ಯಾಲ್ಯೂ ಮಾತ್ರ. ಸೊ y ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 3. ಗೊತ್ತಾಯ್ತಾ? ಇಲ್ಲಿ 3 ಈ ಕಡೆ ಬರುತ್ತೆ. ಸೊ ಅವಾಗ 1 ಡಿವೈಡೆಡ್ ಬೈ 3 ಆಯ್ತು. ಸೊ ಈಗ ನನಗೆ y ವ್ಯಾಲ್ಯೂ ಗೊತ್ತಲ್ವಾ, ಅದನ್ನ ನಾನು ಈಕ್ವೇಷನ್ 4 ಅಲ್ಲಿ ಹಾಕ್ತೀನಿ. ಸೊ ಈಕ್ವೇಷನ್ 4 ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ? ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ವೈ ಅಲ್ವಾ. y ವ್ಯಾಲ್ಯೂ ಏನು ಬಂದಿರೋದು? 1/3 ಬಂದಿದೆ. ಸೊ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 3 1 3 ಮೈನಸ್ 1 ಹೋಲ್ ಡಿವೈಡೆಡ್ ಬೈ 3, ದಟ್ ಈಸ್ 2/3 ಬಂತು. ಸೊ ದೇರ್ ಫೋರ್ ಕೊನೆಯಲ್ಲಿ ನೀವೇನಂತ ಬರೀಬೋದು? ವಿ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಇದೆ ಅಲ್ವಾ. ಸೊ ವಿ ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನಿರೋದು ನಮಗೆ 2 ಡಿವೈಡೆಡ್ ಬೈ 3. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಿರೋದು ನಮಗೆ 1 ಡಿವೈಡೆಡ್ ಬೈ 3. ಸೊ ದಿಸ್ ಈಸ್ ದ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಫಾರ್ ದ ಗಿವನ್ ಸ್ಟಾಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್. ಸರಿನಾ? ದಿಸ್ ಈಸ್ ದ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಅಂತ ಬರೀರಿ ಇಷ್ಟೇ. ಸೊ ದಿಸ್ ಈಸ್ ದ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಫಾರ್ ದ ಗಿವನ್ ಸ್ಟಾಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್. ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನ್ ಮಾಡಿದ್ವಿ? ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ರು, ವಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ನಾನು ಫೈಂಡ್ ಔಟ್ ಮಾಡಬೇಕಿತ್ತು. ವೇರ್ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 1 ಅಂತಂದ್ರೆ ಸಮೇಷನ್ ಆಫ್ ಆಲ್ ಪಾಸಿಬಿಲಿಟಿ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ವಿ ಐ ಇಸ್ ಈಕ್ವಲ್ ಟು ವಿ. ವಿ ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಗೊತ್ತಿದೆ, ಎಕ್ಸ್ ಕಾಮ ವೈ ಅಂತ. ಎ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದು, ಅದನ್ನ ಹಾಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಇವರಿಬ್ರು ಕೂಡ ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಂ ಅನ್ನ ತಕೊಂಡು ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಸೊ ಇಲ್ಲಿ ಮೊದಲನೇ ಈಕ್ವೇಶನ್ ಇರುತ್ತಲ್ಲ, ಅದರಿಂದ ಎಕ್ಸ್ ಅಥವಾ ವೈ ಯಾವ್ದಾದ್ರೂ ತಗೋಬಹುದು. ನೋಡಿ, ಇಲ್ಲಿ ನಾನು ಎಕ್ಸ್ ನ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡಿದ್ದೀನಿ, ನೀವು ವೈ ನ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ತಗೊಂಡು ಸಾಲ್ವ್ ಮಾಡಬಹುದು. ಸೊ ತಗೊಂಡಾಯ್ತಾ? ಆಮೇಲೆ ಏನ್ ಮಾಡ್ಬೇಕು? ಯಾವ್ದಾದ್ರು ಇವೆರಡರಲ್ಲೂ ಯಾವ್ದಾದ್ರು ಒಂದು ಈಕ್ವೇಶನ್ ಗೆ ಪ್ಲೇಸ್ ಮಾಡಿದಾಗ ನಮಗೆ ಇಲ್ಲಿ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಅವಾಗ ಆ ವೈ ವ್ಯಾಲ್ಯೂ ಇಲ್ಲಿ ಪ್ಲೇಸ್ ಮಾಡ್ಬಿಟ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ನೋಡಿ, ಇಲ್ಲಿ ವಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಅಲ್ವಾ ಬೇಕಿದ್ದು. ಸೊ ಎಕ್ಸ್ ಜಾಗಕ್ಕೆ ಎಕ್ಸ್ ವ್ಯಾಲ್ಯೂ, ವೈ ಜಾಗಕ್ಕೆ ವೈ ವ್ಯಾಲ್ಯೂನ ಇಟ್ರೆ ದಿಸ್ ಇಸ್ ದ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಎಕ್ಸ್ಟ್ರಾ ಡೌಟ್ ಇತ್ತು ಅಂತಂದ್ರೆ ಬೇಕಾದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗ್ಬೋದು. ಅದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.